ವೆಲ್ಕಮ್ ಟು ಮೈ ಚಾನಲ್. ನಾನು ಶ್ವೇತಾ. ಇವತ್ತಿನ ರೆಸಿಪಿ ವೆನಿಲ್ಲಾ ಮಿಲ್ಕ್ ಶೇಕ್ ಹೇಗೆ ಮಾಡೋದನ್ನು ನೋಡೋಣ. ಒಂದು ಪಾತ್ರೆಯನ್ನಿಟ್ಟು ಅದಕ್ಕೆ 1 ಲೋಟ ಹಾಲನ್ನು ಹಾಕಿ ಅದಕ್ಕೆ ಈಗ ಸಕ್ಕರೆಯನ್ನು ಆ್ಯಡ್ ಮಾಡ್ಕೋಬೇಕು. ನಾನು 4 ಟೇಬಲ್ ಸ್ಪೂನ್ ಸಕ್ಕರೆನ ಹಾಕ್ಕೊಳ್ತಿದ್ದೀನಿ. ನೀವು ಹಾಲು ಎಷ್ಟು ಅಳತೆ ತಗೋತೀರೋ ಅದರ ಮೇಲೆ ಸಕ್ಕರೆ ಹಾಕಬಹುದು. ಸಕ್ಕರೆ ಕರಗಿದ ಮೇಲೆ ನಾನು ಬಟರ್ಫ್ಲೈ ಕಂಪ್ನಿಯವರ ಕಸ್ಟರ್ಡ್ ಪೌಡರ್ನ ತಗೋತಿದ್ದೀನಿ. ವೆನಿಲ್ಲಾ ಫ್ಲೇವರ್ನ ಯೂಸ್ ಮಾಡ್ತಿದ್ದೀನಿ. 2 ಟೇಬಲ್ ಸ್ಪೂನ್ನ ಹಾಕೋತಿದ್ದೀನಿ. ನಾನು ಇದರ ಜೊತೆಗೆ 1 ಟೇಬಲ್ ಸ್ಪೂನ್ ಮಿಲ್ಕ್ ಪೌಡರ್ನ ಯೂಸ್ ಮಾಡ್ತಿದ್ದೀನಿ. ಯಾಕಂದರೆ ಸ್ವಲ್ಪ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ, ಅದಕ್ಕೆ ಯೂಸ್ ಮಾಡ್ತಿದ್ದೀನಿ. ಇದನ್ನು ಹಸಿ ಹಾಲು ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು, ಚೆನ್ನಾಗಿ ಕಲಿಸ್ಕೋಬೇಕು, ಇಲ್ಲಾಂದರೆ ಗಂಟಾಗುತ್ತೆ. ಈ ಮಿಕ್ಸರ್ನ ಅದಕ್ಕೆ ಹಾಕಿ 2-3 ಮಿನಿಟ್ಸ್ ಚೆನ್ನಾಗಿ ಬಾಯ್ಲ್ ಮಾಡಬೇಕು. ಮಕ್ಕಳು ಫ್ರೂಟ್ಸ್ ತಿನ್ನೋಕ್ಕೆ ಬೇಡ ಅಂತಿರ್ತಾರೆ. ಆ ಟೈಮಲ್ಲಿ ಈ ಥರ ಮಿಲ್ಕ್ ಶೇಕ್ನ ಮಾಡಿ, ಯಾವುದೇ ಫ್ಲೇವರ್ನ ತೊಗೊಳ್ಳಿ, ಫ್ರೂಟ್ಸ್ನ ಕಟ್ ಮಾಡಿ ಇದರ ಜೊತೆಗೆ ಈ ಶೇಕನ್ನು ಹಾಕಿ ಕೊಟ್ಟರೆ ಫ್ರೂಟ್ಸ್ನೂ ತಿಂತಾರೆ, ಮಕ್ಕಳಿಗೂ ಖುಷಿಯಾಗುತ್ತೆ. ಫೈನಲಿ ನಮ್ಮ ಮಿಲ್ಕ್ ಶೇಕ್ ರೆಡಿಯಾಗಿದೆ. ಇದನ್ನು ಒಂದು ಕಪ್ಗೆ ಸರ್ವ್ ಮಾಡಿಕೊಂಡು 1 ಅವರ್ ಫ್ರೀಸ್ ಮಾಡಿ ಕೂಲಾಗಿರುತ್ತೆ. ಅದನ್ನು ಮಕ್ಕಳಿಗೆ ಕುಡಿಯೋಕ್ಕೆ ಸಮ್ಮರ್ ಡೇಯಲ್ಲಿ ಕೊಡಬಹುದು. ನಾನು ಇದರ ಜೊತೆಗೆ ಬಾದಾಮಿ ಗೋಡಂಬಿಯನ್ನು ಮೇಲೆ ಹಾಕಿದ್ದೇನೆ. ನಮ್ಮ ವೆನಿಲ್ಲಾ ಮಿಲ್ಕ್ ಶೇಕ್ ರೆಡಿ.